ಅಳತೆ ಮಾಡಿನೇ ಹಾಕ್ಬೇಕು, ಇಲ್ಲ ಎಲ್ಲ 3 ಸ್ಪೂನ್. ಆಯ್ತು 3 ಸ್ಪೂನ್ ಹಾಕಿದ್ದು. ಸರಿ. ಮತ್ತೆ ಈಗ ಇದೇ ಮುಖ್ಯ, ರಾಗಿ ಹಿಟ್ಟು. ಮೋಸ್ಟ್ ಇಂಪಾರ್ಟೆಂಟ್ ರಾಗಿ ಹಿಟ್ಟು. ಪೌಷ್ಟಿಕಾಂಶ ರಾಗಿ ಹಿಟ್ಟು. ಇದು 1 2 ಸ್ಪೂನ್ ಕಲಿಸ್ರಿ. ಆಯ್ತು, ಸಾಕ 2? ಆಯ್ತು. ಸರಿ. ಬರ್ತಾ ಇದೆ ಇವಾಗ. ಹೌದು. ಮತ್ತೆ ತುಪ್ಪ ಇವಾಗ ಇದನ್ನ ಸೇರಿಸಿ. ಫೈನಲ್ ಟಚ್ ತುಪ್ಪ, ಒಂಥರ ಎಲ್ಲ ಚೆನ್ನಾಗಿ ಮಿಶ್ರಣ ಆಗ್ಲಿ ಅಂತ. ಹೌದು, ತುಪ್ಪ ಅವ್ರ ಇಷ್ಟ ತಕ್ಕ ಹಾಕೊಳ್ಬೇಕು. ಜಾಸ್ತಿ ಪರವಾಗಿಲ್ಲ. ವೈಷ್ಣವಿ 2 kg ದಪ್ಪ ಆದ್ರೆ ಏನು ಆಗಲ್ಲ ಅಷ್ಟೇ. ಆಮೇಲೆ ವರ್ಕೌಟ್ ಜಾಸ್ತಿ ಮಾಡ್ಬೇಕು. ಆಹಾ. ಸೊ ಇದು ಗಟ್ಟಿ ಆಗೋ ತನಕ ಕೈ ಅಲ್ಲಾಡ್ಸ್ತಾ ಇರ್ಬೇಕಾ? ಹೌದು. ಯಾವತ್ತಾದ್ರೂ ತಿಂದಿದ್ದೀರಾ ಏನನ್ನ? ರಾಗಿ ಹೋಳಿಗೆ. ರಾಗಿನ ಸಪರೇಟ್ ಆಗಿ ತಿಂದಿದೀವಿ, ಹೋಳಿಗೆನ ಸಪರೇಟ್ ಆಗಿ ತಿಂದಿದೀವಿ. ಎರಡನ್ನೂ ಈ ತರ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಂಡು ಮೊದಲನೇ ಬಾರಿಗೆ ಬ್ಯಾಟಿಂಗ್ ಮಾಡ್ತಾ ಇದೀವಿ ನಾವು. ಈ ಕಡೆ ಒಂದು ಇವಾಗ ಇದು ಮಾಡಕ್ಕೆ ಪ್ಯಾನ್ ಒಂದು ತವಾ ಇಟ್ಬಿಡೋಣ. ಹೌದು. ಐ ಥಿಂಕ್ ಎಸ್ ಬರ್ತಾ ಇದೆ ನೋಡಿ ಇವಾಗ. ಅದು ಇನ್ನೊಂದೇನು ಅಂದ್ರೆ ಹೂರ್ಣ ಯಾವಾಗ ಆಗಿದೆ ಅಂತ ಗೊತ್ತಾಗತ್ತೆ. ಅಂಟ್ಕೊಂಡಿರುತ್ತಲ್ಲ ಪ್ಯಾನ್ಗೆ, ಅದ್ ಮೇಲ್ ಬರ್ಬೇಕು, ಒಂಥರ ನಾನ್ ಸ್ಟಿಕ್ಕಿ ಆಗ್ಬೇಕು. ಹೌದು, ಈಗ ಆಗಿದೆ. ಬರ್ತಾ ಇದೆ, ಬಂದಿದೆ ನೋಡಿ ಅಲ್ವಾ? ಒಂಥರ ಕೋವಾ ತರ ಇದೆ, ರೋಸ್ಟೆಡ್ ಕೋವಾ. ಏನು ಕಂಪ್ಲೇಂಟ್ ಮಾಡ್ತಲ್ಲ ವೈಷ್ಣವಿ? ಯೂಶಲಿ ಸುಳ್ ಬುರ್ಕಿ ತರ ಚಾಡಿ ಬುರ್ಕಿ ಅಲ್ವಾ ನೀನು? ಅಜ್ಜಿನೂ ಬಿಟ್ಟಿಲ್ವಂತೆ ಅಲ್ವಾ? ಅಜ್ಜಿ ಬಗ್ಗೆ ಊರವ್ರಿಗೆಲ್ಲ ಡಂಗೂರ ಬಾರ್ಸ್ಕೊಂಡು ಚಾಡಿ ಹೇಳ್ಕೊಂಡ್ ಬಂದಿರ ಏಕೈಕ ಮೊಮ್ಮಗಳು ವೈಶ್ಯು. ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಮಮ್ಮಿ ಜೊತೆನೆ ಜಾಸ್ತಿ ಇರ್ತಾ ಇದ್ದಿದ್ದು. ಯಾರ್ ಕರೆದ್ರು ಹೋಗ್ತಾ ಇರ್ಲಿಲ್ಲ, ಯಾರ ಜೊತೆ ಯಾವಾಗ್ಲೂ ಮಾತಾಡ್ತಿರ್ಲಿಲ್ಲ. ನಮ್ ತಾಯಿ ಎಲ್ಲಿ ಹೋದ್ರು ನಮ್ ತಾಯಿ ಜೊತೆನೆ ಇರ್ತಾ ಇದ್ದೆ. ನಮ್ಮ ಹೋಗಂದ್ರು ಹೋಗ್ತಾ ಇರ್ಲಿಲ್ಲ. ಅದೇನಾಯ್ತು ಒಂದ್ಸಲ ನಮ್ಮ ಅಜ್ಜಿಗೆ ಶುಗರ್ ಜಾಸ್ತಿ ಆಗ್ಬಿಟ್ಟಿತ್ತು. ಅವ್ರು ಒಂಥರ ಮಗು ತರ ಆಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಅವ್ರಿಗೆ ಊಟ ಮಾಡ್ಸೋದು ಎಲ್ಲ ನಮ್ಮ ದೊಡ್ಡಮ್ಮನೆ ಮಾಡ್ತಿದ್ದು. ಅವ್ರು ಬೇಡ ಬೇಡ ಅಂದ್ರೆ ಇವ್ರು ತಿನ್ನಿಸ್ತಾ ಇದ್ರು. ಸೊ ಅವ್ರಿಗೆ ಕೋಪ ಬಂದ್ಬಿಡ್ತು. ನಾನೇ ಪಕ್ಕದಲ್ಲಿದ್ದೆ, ನಮ್ಮಮ್ಮ ಹೆಂಗ ತಿನ್ಸ್ತಾ ಇದ್ರ, ನಾನ್ ನಿಂತ್ಕೊಂಡ್ ನೋಡ್ತಾ ಇದ್ದೆ ಏನ್ ಮಾಡ್ತಿದ್ದಾನೆ ಅಂತ. ಸೊ ಅವ್ರ ಕೋಪ ಬಂದು ನಾನ್ ಇಟ್ಕೊಂಡು ಡ್ರೆಸ್ ಇಟ್ಕೊಂಡು ಎಳ್ದು ಕೆಟ್ಟ ಮಾತಲ್ಲ ಬೈದ್ರು ನಂಗೆ. ಅಜ್ಜಿ ಪಾಪ ಅಜ್ಜಿ ಗೊತ್ತಿರ್ಲಿಲ್ಲ. ನಾನು ಅದನ್ನ ಎಲ್ಲಾರ ಹತ್ರ ಹೇಳ್ಕೊಂಡ್ ಬಂದೆ. ಯಾಕೆಂತ ಚಿಕ್ಕವಳ, ತುಂಬಾ ಚಿಕ್ಕವಳಾಗಿದ್ಲು. ಅಜ್ಜಿ ಏನ್ ಬೈದ್ರು ಗೊತ್ತಾ? ಆಗ ಎಲ್ರು ಕೇಳೋರು ಅದೇ ಪ್ರಶ್ನೆ ನನ್ ಕೇಳೋರು, ಅಜ್ಜಿ ಏನ್ ಬೈದ್ರು ಹೇಳು, ಅಜ್ಜಿ ಏನ್ ಬೈದ್ರು ಹೇಳು ಅಂತ. ನಾನು ಅದೇ ಟೋನ್ ಅಲ್ಲಿ ಅಜ್ಜಿ ಏನ್ ಬೈದ್ರು ಗೊತ್ತಾ ಅಂತ ಅನ್ಕೊಂಡ್ ಹೇಳ್ತಾ ಇದ್ದೆ, ಅಜ್ಜಿ ಸ್ಟೈಲ್ ಅಲ್ಲಿ. ಬಟ್ ಆಮೇಲೆ ನಾವ್ ಅಜ್ಜಿ ನನ್ನ ಹತ್ರ ಸಾರಿ ಕೇಳಿದ್ರು. ಅವ್ರ ಪಾಪ ಆ ಸ್ಟೇಜ್ ಅಲ್ಲಿ ಇದ್ರು. ನನ್ನ ಹತ್ರ ಸಾರಿ ಪುಟ್ಟ, ಸಾರಿ ಕೇಳಿದ್ದಾರೆ. ಅದನ್ನ ಹೋಗಿ ಹೇಳಿದ್ಯಾ ಎಲ್ಲರಿಗೂ ಅಜ್ಜಿ ಸಾರಿ ಕೇಳಿದ್ರು ಅಂತ? ಅದ್ ಹೇಳಿರಲ್ಲ ನೀನು. ಅದು ಅವ್ರ ಆಮೇಲೆ ಅವ್ರು ಕೇಳಿದ ಪ್ರಶ್ನೆ ಬಂದ್ಬಿಟ್ಟು ಬರೀ ಅಜ್ಜಿ ಏನ್ ಬೈದ್ರು ಅಂತ, ಅಜ್ಜಿ ಸಾರಿ ಕೇಳಿದ್ರ ಅಂತ ಕೇಳಿದ್ರು. ಸಾರಿ ಕೇಳಿದ್ರು ಅಂತ ಹೇಳ್ತಿದ್ನಪ್ಪ. ನೋಡ್ರಪ್ಪ, ನೋಡಿ ನಿಮ್ ವೈಶ್ವ ಹೆಂಗಿದಾಳೆ ಅಂತ. ಸೊ ಹೂರ್ಣ ರೆಡಿ ಆಗಿದೆ. ಹೂರ್ಣ ನಂಗೆ ಸೈಡ್ ಅಲ್ಲಿ ಇಟ್ಕೊಳ್ಳೋಣ. ತವಾ ರೆಡಿ ಆಗಿದೆ ಇಲ್ಲಿ. ಸೊ ಆನ್ ಮಾಡೋಣ. ಹಬ್ಬ ಅಲ್ವಾ, ಇದನ್ನ ಒಂಚೂರು ತಗೊಂಡು ಮಾಡ್ಕೊಳ್ಳೋಣ. ಓ ತಟ್ಕೋಬೇಕಿದೆ ಹೇಗೆ ಸಣ್ಣ ತಟ್ಕೋಬೇಕಾ? ಹೌದು. ಇಲ್ಲ, ಇವಾಗ ಫಸ್ಟ್ ಹೂರ್ಣ ಇಡಕ್ಕೆ ಒಂಚೂರು ಸ್ವಲ್ಪ ಆಯ್ತು. ಅಮ್ಮ ದೊಡ್ಡಮ್ಮ ಎಲ್ಲ ಕೈಯಲ್ಲೇ ಹಿಂಗೆಲ್ಲ ಮಾಡ್ಬಿಡ್ತಾರಲ್ಲ. ಏನಾಗಲ್ಲ, ಕಾಯ್ತಿರೋ ಎಣ್ಣೆಲ್ಲ ಹಂಗೆ ಕೈ ಹಾಕಿ ತೆಗಿತಾರೆ ಎಕ್ಸ್ಪರ್ಟ್ ಗಳು ಅಂತ ಅದಕ್ಕೆ ಹೇಳೋದು. ಆಹಾ, ಎಷ್ಟ್ ಚೆನ್ನಾಗಿದೆ. ಯೆಲ್ಲೋ ಕಲರ್ ಅಲ್ಲಿ ಮಧ್ಯ ಬ್ರೌನ್. ಅವ್ರವ್ರು ಅದು ಈಸಿ, ಅದು ಕಂಫರ್ಟ್ ಆಗಿರುತ್ತೆ. ಅದ್ರಲ್ಲೂ ಮಾಡ್ಬೋದು ಹಾಗೇನೆ. ಇವಾಗ ಬಿಸಿ ಆಗಿದೆ, ಒಂಚೂರು ತುಪ್ಪ ಹಾಕಿ ಇದ್ರಲ್ಲಿ ಹಾಕೊಳ್ಳೋದಾ? ಇವಾಗ ಹಾಕೊಳ್ತೀನಿ. ಓಕೆ. ಸೊ ಸ್ವಲ್ಪ ತವಾ ಗರಂ ಆದ್ಮೇಲೆ ಹೀಗೆ ಹಾಕಿ ಸ್ಟೈಲ್ ಆಗಿ ಇದನ್ನ ನೋಡಿ ಚೆನ್ನಾಗಿ ಹಾಕಿದ್ದಾರೆ. ವೆರಿ ನೈಸ್. ಹೀಗೆ ಮಾಡಿ ಇನ್ನು ಬೇಕಾದ್ರೆ ಸಣ್ಣನು ತಟ್ಕೊಳ್ಬೋದು, ಬೇಕಾದ್ರೆ ಅವ್ರವ್ರ ಇಷ್ಟ. ಲಟ್ಟಿಗೆಲ್ಲ ಹೇಳಿದ್ರಲ್ಲ, ಅದ್ರಲ್ಲೂ ಮಾಡ್ಬೋದು. ಬೇಡ, ತುಂಬಾ ಸಣ್ಣ ಆಗೋದ್ರೆ ಐ ಥಿಂಕ್ ಹೂರ್ಣ ಫ್ಲೇವರ್ ಬರಲ್ಲ. ಭದ್ರಮ್ಮ ಹಿಂಗ ಅನ್ನಕ್ ಹೋಗ್ಬಿಟ್ಟು ಆ ತುಪ್ಪ ಮುಖದ ಮೇಲೆ ಬಂದು ಫಸ್ಟ್ ಆಫ್ ಆಲ್ ಮುಖದಲ್ಲಿ 2 ಕುರುಪ್ ಇದೆ ಅಂತ ಹೇಳ್ದೆ ನಿಮ್ಗೆ. ಆಮೇಲೆ ಶ್ರುತಿಯಿಂದ 3-4 ಬಂತು ಅಂತ. ನನಗೆ ಯಾಕೆ ಬೇಕು ಹಬ್ಬದ ಟೈಮಲ್ಲಿ ಅಲ್ವಾ? ಬಟ್ ಅದ್ಯಾಕ್ ಬಂತು ಆ ಕುರುಪು? ಅದ್ ಹೆಂಗ್ ಬಂತು? ಸೊ ನಮ್ಮ ಮನೆ ಮುಂದೆ ಗಾರ್ಡನ್ ಇತ್ತು. ನನ್ ಕಸಿನ್ ಮತ್ತೆ ನಮ್ಮ ಅಣ್ಣ ಇಬ್ರು ಅದೇನೋ ಕೆಲ್ಸ ಮಾಡ್ತಿದ್ರು. ನಾನ್ ಹೋಗಿ ನೋಡ್ತಾ ಇದ್ದೆ ಸುಮ್ನೆ. ಪಾಪ ನಾನು ಏನು ಮಾಡೇ ಇಲ್ಲ, ಸುಮ್ನೆ ಹೋಗಿ ಏಟ್ ಮಾಡ್ಕೊಂಡ್ ಬಂದೆ. ಅದು ಆ ಮಷೀನ್ ಎಲ್ಲ ಯೂಸ್ ಮಾಡ್ತಾರಲ್ಲ ಹಿಂಗಲ್ಲ ತೆಗಿ, ಅದನ್ನ ಹಿಂಗ್ ನೋಡ್ತಾ ಇದ್ದೆ. ಕರೆಕ್ಟ್ ಆಗಿ ಬಂದು ಇಲ್ಲಿಗೆ ಬಿತ್ತು. ತೋರ್ಸು ಎಲ್ಲಾಗಿದೆ ಇಲ್ಲಿ. ಮತ್ತೆ ಅಣ್ಣನ್ ಜೊತೆ ಜಗಳ ಆಡ್ತಾ ಇದ್ದೆ ನಾನು. ಅವ್ನ್ ಗೇಟ್ ಹೊರಗಡೆ ನಿಂತಿದ್ದ, ನನ್ ಗೇಟ್ ಒಳಗ್ ನಿಂತಿದ್ದೆ. ಅವ್ನ್ ಗೇಟ್ ನ ಹಿಂಗ್ ತಳ್ದ, ನನ್ ಗೇಟ್ ಒಳಗಿದ್ನಲ್ಲ, ನಾನ್ ಬಂದ್ ಜೋರಾಗಿ ಬಿತ್ತು.
ಸೊ ನಿಮ್ಮ ಅಣ್ಣ ನಿಮ್ಮ ಮುಖದ ಮೇಲೆ 2 ಲೈನ್ ಅನ್ನ ಹಾಕಿರೋದು. ಹೌದು. ಎಲ್ಲಾರ್ಗು ಕೈ ಮೇಲೆ ಗೆರೆ ಇದ್ರೆ ಇವ್ರಿಗೆ ಮುಖದ ಮೇಲೆ ಗೆರೆ ಇದೆ ನೋಡಿ. ಅದೊಂಥರ ಅದೇ ಲಾಸ್ಟ್ ನಾವ್ ಜಗಳ ಆಡಿದ್ದು. ಅದಾದ್ಮೇಲೆ ನಾವ್ ಜಗಳ ಆಡೇ ಇಲ್ಲ. ಇಲ್ಲಿವರೆಗೂ ನಾವ್ ಬೆಸ್ಟ್ ಫ್ರೆಂಡ್ಸ್ ತರಾನೇ ಇದೀವಿ. ಬಟ್ ಅದೇನೋ ರಕ್ತದ ಕಥೆನೂ ಕೇಳಿದೀನಿ. ರಕ್ತದ ಕತೆ ಬಂದ್ಬಿಟ್ಟು ಅವನೇನ್ ಮಾಡ್ತಿದ್ದ, ಜೋರಾಗಿ ಹೊಡಿತಿದ್ದ. ಅವ್ನು WWF WWE ಅದೆಲ್ಲ ನೋಡ್ಕೊಂಡು ನೋಡಿತಿದ್ನ. ನಾನು ನೋಡ್ತಾ ಇದ್ದೆ, ಬಟ್ ನನ್ಗೆ ಆಡಕ್ ಭಯ. ಸೊ ಅವ್ನ್ ಬಂದ್ಬಿಟ್ಟು ನನ್ ಮೇಲೆ ಎಲ್ಲ ಪ್ರಯೋಗ ಮಾಡೋದು, ಹೇಗೆ ರಾಕಿಂಗೆ, ಇವ್ರ ಹಂಗೆ ಅವ್ರ ಹಿಂಗೆ ಅಂತೆಲ್ಲ ನನ್ ಮೇಲೆ ಪ್ರಯೋಗ ಮಾಡೋನು. ನಾನ್ ಜೋರಾಗಿ ಬೀಳ್ತಾ ಇತ್ತು. ನಾನೇನ್ ಮಾಡ್ತಿದ್ದೆ, ನಂಗೆ ಹೊಡಿಯಕ್ ಸ್ಟ್ರೆಂತ್ ಇರ್ಲಿಲ್ಲ. ಕಚ್ಬಿಡ್ತಾ ರಕ್ತ ಬರುತ್ತೆ. ಬೈ ದ ವೇ WWF ಅಲ್ಲಿ I was Papa Shango's fan. Do you know that? ಹಾ, ತುಂಬಾ ಇಷ್ಟ. ಮೈಯೆಲ್ಲ ಟ್ಯಾಟು ಪಾಪ ಶಾಂಗೋಗೆ. ಓಕೆ. ಬಿಸಿಯಾದ ಅಮೇಸಿಂಗ್ ಆಗಿರೋ ಈ ರಾಗಿ ಹೋಳಿಗೆ ನಾವೇನೋ ಸ್ವಾಹ ಮಾಡ್ತೀವಿ, ನೀವು ಸ್ವಾಹ ಮಾಡ್ಬೇಕಾ? ನಿಮ್ ಮನೇಲಿ ಮಾಡ್ಕೋಬೇಕು. ಹೇಗ್ ಮಾಡ್ಕೊಳ್ಳೋದು? ಇಂಗ್ರೀಡಿಯೆಂಟ್ಸ್ ನೋಡಿ, ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ. ಪೌಷ್ಟಿಕಾಂಶದ ರಾಗಿ ಹೋಳಿಗೆ. ರಾಗಿ ಹಿಟ್ಟು ಅರ್ಧ ಬಟ್ಲು, ಚಿರೋಟಿ ರವೆ ಅರ್ಧ ಬಟ್ಲು, ಕಾಯಿ ತುರಿ 1 ಬಟ್ಲು, ಮೈದಾ 1/4 ಬಟ್ಲು, ಅರಿಶಿಣ ಚಿಟಿಕೆ, ತುಪ್ಪ 4 ಟೀ ಚಮಚ, ಎಣ್ಣೆ, ಉಪ್ಪು ರುಚಿಗೆ ತಕ್ಕಷ್ಟು, ಬೆಲ್ಲ 1 ಬಟ್ಟಲು. ಮಾಡುವ ವಿಧಾನ: ಬೌಲ್ಗೆ ಚಿರೋಟಿ ರವೆ, ಮೈದಾ, ಚಿಟಿಕೆ ಉಪ್ಪು, ಚಿಟಿಕೆ ಅರಿಶಿಣ, ಎಣ್ಣೆ ಹಾಕಿ ಕಲಸಿ 2 ಗಂಟೆಗಳ ಕಾಲ ನೆನೆಸಿಟ್ಟು ಕಣಕ ತಯಾರಿಸಿಕೊಳ್ಳಿ. ಪಾತ್ರೆಗೆ ಬೆಲ್ಲ, ಸ್ವಲ್ಪ ನೀರು ಸೇರಿಸಿ ಅದು ಕರಗಿದ ಬಳಿಕ ಕಾಯಿ ತುರಿ, ರಾಗಿ ಪೌಡರ್, ತುಪ್ಪ ಸೇರಿಸಿ ಕಲಸಿ ಹೂರಣ ತಯಾರಿಸಿಕೊಳ್ಳಿ. ನೆನೆಸಿಟ್ಟ ಕಣಕದಿಂದ ಹೋಳಿಗೆ ಲಟ್ಟಿಸಿ ಅದಕ್ಕೆ ತಯಾರಿಸಿಕೊಂಡ ರಾಗಿ ಹೂರಣ ಇಟ್ಟು ಅದನ್ನು ಮುಚ್ಚಿ ಬಳಿಕ ಹೋಳಿಗೆ ಆಕಾರದಲ್ಲಿ ತಟ್ಟಿಕೊಂಡು ಕಾದ ತವಾದ ಮೇಲೆ ಎಣ್ಣೆ ಸವರಿ 2 ಬದಿ ಬೇಯಿಸಿಕೊಂಡ್ರೆ ಪೌಷ್ಟಿಕಾಂಶದ ರಾಗಿ ಹೋಳಿಗೆ ಸವಿಯೋದಕ್ಕೆ ಸಿದ್ಧ. ನಾವಿದನ್ನ ಗುಳುಂ ಮಾಡೋಣ. ಬನ್ನಿ ಡೈನಿಂಗ್ ಟೇಬಲ್ ಹೋಗೋಣ. ದೀಪಾವಳಿ ಹಬ್ಬ, ಹಾಲಿಡೇ ಸ್ಪೆಷಲ್ ಏನು ಅಂತ ಯಾರಾದ್ರೂ ಕೇಳಿದ್ರೆ ಹೋಳಿಗೆ ಅಂತ ಹೇಳಿ, ಅದ್ರಲ್ಲೂ ರಾಗಿ ಹೋಳಿಗೆ. ವೆಲ್ಕಮ್ ಬ್ಯಾಕ್. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ, co-powered by Vim and Daawat the Finest. ನಾನು ನಿಮ್ಮ ಪಟ್ ಪಟಾಕಿ ಶ್ರುತಿ. ಓಕೆ, ರೆಡಿನಾ ವೈಶು? ದೊಡ್ಡಮ್ಮ ರೆಡಿ ಮಾಡಿ. ಇದನ್ನ ಹೇಗ್ ತಿನ್ನೋದು ಅಂತ ಹೇಳ್ಕೊಡ್ತೀನಿ. ಓಕೆ, ಯೂಶಲಿ ಹೆಂಗ್ ತಿಂತಾರೆ ಹೋಳಿಗೆನ? ಹಿಂಗ್ ಹಾಕೊಳ್ತಾರೆ, ಹಿಂಗ್ ಬ್ರೇಕ್ ಮಾಡ್ಕೊಂಡು ತಿಂತಾರಲ್ವಾ? ಇದು ಕಾಯಿ ಒಬ್ಬಟ್ ಸ್ಟೈಲ್ ಅಲ್ಲೂ ತಿನ್ಬಾರ್ದು ಹಿಂಗೆ ಅಂತ. ಇದನ್ನ ನಾವು ಹೀಗ್ ಮಾಡ್ಕೊಂಡು ಸ್ಟೈಲ್ ಆಗಿ ಪರಾಠ ಸ್ಟೈಲ್ ಅಲ್ಲಿ ತಿಂತಾ ಇದೀವಿ. ಒಂದ್ ಸೈಡ್ ಇಂದ ಸ್ಟೈಲ್ ಆಗಿ. ಅಕಸ್ಮಾತ್ ಹಿಂಗ್ ಏನಾದ್ರು ಬಿದ್ದೋದ್ರೆ ಹಿಂಗ್ ಎತ್ಕೊಂಡು ತಿನ್ಬೇಕು. ಬಿತ್ತು ಕಣ್ ಮುಚ್ಕೊಂಡು ತಿನ್ಬೇಕು, ಗೊತ್ತಾಯ್ತಾ? ದಿಸ್ ಇಸ್ ಅಮೇಸಿಂಗ್. ಮೇಲ್ಗಡೆ ಕ್ರಂಚಿ ಆಗಿದೆ. ಉಪ್ಪು ಹಾಕಿದ್ದು ಹೌದು ನೋಡಿ, ಇದರಿಂದಾನೇ ಅದು ಉಪ್ಪು ಹಾಕಿ ನಾವು ಬೇಯಿಸ್ಕೊಳ್ಳೋದು. ಅದರಿಂದ ಮೇಲ್ಗಡೆ ಲೇಯರ್ ಒಂಥರ ಸಾಲ್ಟಿ ಆಗಿದೆ, ಒಳಗಡೆ ಹೂರ್ಣ ಸಿಹಿ ಆಗಿದೆ. ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇದೆಯಲ್ಲ. ವೆರಿ ನೈಸ್. ನೀವು ಮಾಡಿ ಮನೇಲಿ ಟ್ರೈ ಮಾಡಿ. ಖಂಡಿತ ಮಾಡ್ಬೇಕು. ಖಂಡಿತ. ಸೊ ಈ ಹಬ್ಬದ ಟೈಮ್ ಮಾತ್ರ ಅಲ್ಲ, ಸಾಮಾನ್ಯವಾಗಿ ಜೊತೆಯಲ್ಲಿ ಕೂತು ಊಟ ಮಾಡೋ ಮಜಾನೇ ಬೇರೆ ಅಲ್ಲ. ಏನ್ ಹೇಳ್ತೀರಾ? ಎಲ್ರು ಒಂಥರ ಕ್ಲೋಸ್ ಆಗ್ತಾರೆ. ಹೌದು, ಏನೇನ್ ನಡೀತು ಎಲ್ಲರ ಜೀವನದಲ್ಲಿ, ಮನೆಯಲ್ಲಿ ಮಾತುಕತೆ ಆಗತ್ತೆ. ಅದ್ರ ಆಗತ್ತ ನಿಮ್ ಮನೆಯಲ್ಲಿ? ಖಂಡಿತ. ದಿನಾಗ್ಲೂ ಆಗತ್ತಾ? ದಿನ ಅಲ್ಲ, ಒಕೇಶನ್ ಈ ತರ ಹಬ್ಬ ಗೆಟ್ ಟುಗೆದರ್ ಮಾಡಿ ಎಲ್ಲ ಮಾಡ್ತಾ ಇರ್ತೀವಿ. ಅವ ದೀಪಾವಳಿ ಪಟಾಕಿ ಹಬ್ಬ. ಪಟಾಕಿ ಕೈಯಲ್ಲಿ ಹಚ್ಚದೇ ಇದ್ರು ಮಾತಿನ ಪಟಾಕಿ ಅಂತ ಹೇಳಿದ್ವಿ. ಒಂದು ಪಟಾಕಿ ರೌಂಡ್. ಆರ್ ಯು ರೆಡಿ ಫಾರ್ ದಟ್? ಓಕೆ, ಕಮ್ ಆನ್. ಮಾಡೋಣ. ಡಾನ್ಸಾ ಸೀರಿಯಲ್? ಸೀರಿಯಲ್. ಅಮ್ಮನ ದೊಡ್ಡಮ್ಮನ? ಇಬ್ರು. 2 ಕಣ್ಣಲ್ಲಿ ಯಾವ್ದು ಬೇಕು ಅಂದ್ರೆ ತಂದಿಡ್ತಿದ್ದೀರಾ ನೀವು? ನಮ್ಮಮ್ಮ ನೋಡ್ತಿರ್ತಾರೆ, ನಮ್ ದೊಡ್ಡಮ್ಮ ಇಲ್ಲೇ ಇದ್ದಾರೆ. ಬೇಗ, ಇದು ಪಟಾಕಿ ರೌಂಡ್ ಅಂದೆ. ಇದನ್ನ ಇಷ್ಟು ಸ್ಲೋ ಆಗಿ ನೀರಲ್ಲಿ ಬಿದ್ದಿರೋ ಪಟಾಕಿ ರೌಂಡ್ ಅಲ್ಲ, ಅಮ್ಮನೇ ಅಲ್ವಾ? ನೀವು ಮನೆ ಹೋಗ್ಬಿಟ್ಟು ರಿವೆಂಜ್ ತಗೊಳ್ಳಿ. ಇದ್ರಲ್ಲಿ ಖಾರದ ಪುಡಿ ಹಾಕೊಡಿ. ಓಕೆ, ಯೋಚನೆ ಮಾಡ್ತಾ ಇದ್ದೀನಿ ಮುಂದಿನ ಪ್ರಶ್ನೆ ಏನ್ ಕೇಳಿ ಅಂತ. ಪಟಾಕಿ ರೌಂಡ್ ಇದು. ಸ್ವೀಟಾ ಖಾರನ? ಖಾರ. ಶ್ರುತಿನಾ? ಇಬ್ರು ಇಲ್ಲ. ಒದೆ ತಿಂತ್ಯಾ? ಹಾ, ನೆಕ್ಸ್ಟ್ ನೀನ್ ಶ್ರುತಿ ಅಂತ ಹೇಳೋ ತನಕ ಕ್ವಶನ್ ಚೇಂಜ್ ಆಗಲ್ಲ. ಇಲ್ಲ, ನಾ ಹೇಳಲ್ಲ. ಎಪಿಸೋಡ್ ಮುಗಿಯಲ್ಲ. ಹಂಗಾದ್ರೆ ವೈಶ್ಯ ಸೋತ್ಲು, ಆಟ ಮುಗೀತು. ಓಕೆ, ಕಂಗ್ರಾಚುಲೇಷನ್ಸ್. ಪಟಾಕಿ ಹಬ್ಬ ಆದ್ಮೇಲೆ ಐ ಆಮ್ ದ ವಿನ್ನರ್. ನೋ, ನಾನ್ ಪ್ರಶ್ನೆ ಕೊಡಕ್ ರೆಡಿ, ನಾನು ಉತ್ತರ ಕೊಡಕ್ ರೆಡಿ ಅದೀನಿ. ನೋಡಿ ಡೈಲಾಗ್ಸೇ ಬರ್ತಲ್ಲ, ನಾ ಪ್ರಶ್ನೆ ನಾ ಪ್ರಶ್ನೆ ಅಂತ. ಒಬ್ಬನೇ ಮಾತು ಆಯ್ತು.
ಯಾಕೆ ಜಗಳ ಆಡ್ತಾ ಇದೀವಿ? ನಾನು ಕೊಡ್ಬೇಕಲ್ಲ ಕೊಡಿ ಕೊಡಿ. ನಮ್ಮ ಮಗಳಿಗೆ. ನೋಡಿ ಬಾಯ್ ಬಂದ್ ಮಾಡಕ್ ಒಳ್ಳೆ ಐಡಿಯಾ ಸಿಕ್ತು. ಅದು ಮಾತಾಡ್ತೀನಿ. ಊಟ ಬಾಯಲ್ಲಿ ಇಟ್ಕೊಂಡು ಮಾತಾಡ್ಬಾರ್ದು. ಪರವಾಗಿಲ್ಲ. ಬ್ಯಾಡ್ ಮ್ಯಾನರ್ಸ್. ನನ್ನ ಡೈಲಾಗ್ ಹೇಳಲೇಬೇಕು. ನಾನು ಉತ್ತರ ಕೊಡಕ್ ರೆಡಿ ಆಗಿದ್ದೀನಿ, ಅವ್ರ ಪ್ರಶ್ನೆ ಕೇಳಕ್ ರೆಡಿ ಆಗಿಲ್ಲ. ಸೊ ಅವ್ರು ಸೋತ್ರು. ಕಟ್ ಮಾಡ್ಕೊಂಡ್ಬಿಡಿ. ಇದನ್ನ ಕಟ್ ಮಾಡ್ಕೊಳ್ಳಿ. ಗೊತ್ತಲ್ಲ ಯಾರ ಆಂಕರು ಶೋದು? ನಾನು. ಈ ತುಪ್ಪ ಬಟ್ಟೆ ಮೇಲೆಲ್ಲ ಬೀಳಕ್ಕಿಂತ ಮುಂಚೆ ಬನ್ನಿ ಕೈ ತೊಳ್ಕೊಳ್ಳೋಣ. ಕಮ್ ಆನ್ ಲೆಟ್ಸ್ ಗೋ. ಕಾಯ್ತಾ ಕಾಯ್ತಾ ಹೋಳಿಗೆ ತಿಂದ್ರೆ ಅದನ್ನ ಏನಂತ ಕರೀತಾರೆ? ಕಾಯಿ ಕಾಯಿ ಹೋಳಿಗೆ. ಹೋಳಿಗೆ. See, that is the power of the ಪಟಾಕಿ joke, I say. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಎಸ್ ನೋಡಿ, ಇದು ದೀಪಾವಳಿ ಹಬ್ಬ, ಹಂಗಾಗಿ ನಿಮ್ಮನ್ನ ಕಾಯಿಸ್ತಾ ಇಲ್ಲ, ನಿಮ್ಗೆ ಸ್ಪೆಷಲ್ ಆಗಿರೋ ರಾಗಿ ಹೋಳಿಗೆನ ಕೊಟ್ವಿ. ನಾವು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ, ಹೊಟ್ಟೆ ಅಂತೂ ತುಂಬಿದೆ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಸ್ವಲ್ಪ ಸಿಹಿ ಜಾಸ್ತಿ ಅಂತ ಅನಿಸ್ತಾ ನಿನ್ಗೆ ವೈಶು? ನೀವ್ ಸ್ವೀಟ್ ಅಲ್ವಾ? ಅಲ್ವಾ, ನನಗೂ ಅದೇ ಅನ್ಸ್ತು. ನೀನು ಮತ್ತೆ ನಾನು ಅದನ್ನ ಟಚ್ ಮಾಡ್ಬಿಟ್ವಿ ಅಲ್ವಾ, ಅದಕ್ಕೆ ಅದು ಸಿಹಿ ಜಾಸ್ತಿ ಆಗೋಯ್ತು. ಬಟ್ ತುಂಬಾ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು. ಹಬ್ಬ ಅಲ್ವಾ, ಅದರಿಂದ ಸ್ವಲ್ಪ ಸ್ವೀಟ್ ಜಾಸ್ತಿ ಆಗಿರುತ್ತೆ. ಈ ತರ ಮನೆಯಲ್ಲಿ ಪ್ರತಿದಿನ ಮಾಡಿ 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 ಕೈ ರುಚಿ ಹಿಂಗ್ ಬೆಳೆಸ್ಕೊಂಡಿದೀರಾ. ಹೌದು, ಥ್ಯಾಂಕ್ ಯು. ಮೋಸ್ಟ್ ವೆಲ್ಕಮ್. ಖುಷಿ ಆಯ್ತಾ ಇಲ್ಲಿ ಬಂದಿದ್ದು? ತುಂಬಾ ಸಂತೋಷ. ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷ. ಸರಿ, ಫಸ್ಟ್ ಆಫ್ ಆಲ್ ನಿಮ್ ಥ್ಯಾಂಕ್ ಯು ಅಂತ ಹೇಳ್ಬೇಡ. ಧನ್ಯವಾದಗಳು ಬಂದಿದ್ದಕ್ಕೆ, ತುಂಬಾ ಖುಷಿ ಆಯ್ತು. ಆಯ್ತು ಶ್ರುತಿ. ಹ್ಯಾಪಿ ದೀಪಾವಳಿ ಒನ್ಸ್ ಅಗೇನ್. ಓಕೆ, ವಿಶ್ ಯು ದ ಸೇಮ್. ಸೊ ದೊಡ್ಡಮ್ಮ ಟಾಟಾ ಬೈ ಬೈ ಹೇಳ್ಬೇಡ. ಓಕೆ, ವಿಶ್ ಯು ಬಾಯ್ ಬಾಯ್. ಅಡ್ವಾನ್ಸ್ ವಿಶಸ್ ದೀಪಾವಳಿ. ಆಯ್ತು, ಬಾಯ್ ಬಾಯ್. ಸಾಮಾನ್ಯವಾಗಿ ಈ IT-BT ಸೆಕ್ಟರ್ ಎಲ್ಲ ಕೆಲಸ ಮಾಡೋರ್ಗೆ ಟೈಮೇ ಸಿಗಲ್ಲ. ಜೊತೆಯಲ್ಲಿ ಫ್ಯಾಮಿಲಿ ಜೊತೆ ಕೂತು ಊಟ ಎಲ್ಲ ಮಾಡಕ್ಕೆ ಬೇರೆ ಬೇರೆ ಜಾಗಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ನಿಮ್ಮಂತ ಮೀಡಿಯಾದಲ್ಲಿ ಕೆಲಸ ಮಾಡೋರ್ಗಂತೂ ಹಬ್ಬನೂ ಇಲ್ಲ, ಹರಿದಿನನೂ ಇಲ್ಲ, ಪ್ರತಿದಿನ ಕಾಯಕವೇ ಕೈಲಾಸ. ಹಂಗಿರುವಾಗ ಸ್ಟಾರ್ ಸವಿರುಚಿಯಲ್ಲಿ ಫ್ಯಾಮಿಲಿ ಎಲ್ಲ ಜೊತೆಗೆ ಸೇರಿ ಹಬ್ಬನ ಆಚರಿಸ್ತಾರ ನೋಡಿ, ಅದೇ ಒಂದು ಅಮೇಸಿಂಗ್ ಫೀಲಿಂಗ್ ಅಲ್ಲ? ಹೌದು. ಸೊ ಯುರ್ ಹ್ಯಾಪಿ? ವೆರಿ ವೆರಿ ಹ್ಯಾಪಿ. ಸೊ ಟೋಟಲಿ ಈ 3 days ಅನ್ನ ಸಮ್ ಅಪ್ ಮಾಡ್ಬೇಕು ಅಂದ್ರೆ ಏನಂತ ಹೇಳ್ತೀಯ? ಸ್ಟಾರ್ ಸವಿರುಚಿ ಬೆಸ್ಟ್ ಅಂಡ್ ಬೆಸ್ಟ್ ಮೂಮೆಂಟ್ಸ್ ಆಫ್ ಮೈ ಲೈಫ್ ಅಂತ ಹೇಳ್ಬೋದು. ನಮ್ಮ ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಹಾಗೂ ಕಲರ್ಸ್ ಕನ್ನಡ ವತಿಯಿಂದ ಒಂದು ಸಣ್ಣ ಕಿರು ಕಾಣಿಕೆ ಫಾರ್ ವೈಶು. ಥ್ಯಾಂಕ್ ಯು ಸೋ ಮಚ್. ಯು ಮೋಸ್ಟ್ ವೆಲ್ಕಮ್. ಗಿಫ್ಟ್ ಕೊಟ್ಟಿದ್ದಾಯ್ತು, ಹಬ್ಬದ ಬ್ಯಾಟಿಂಗ್ ಆಯ್ತು, ಇವಾಗ ಟಾಟಾ ಬೈ ಬೈ ಸಿ ಯುನು ಹೇಳಲೇಬೇಕಲ್ವಾ? ಮುಂದಿನ ಎಪಿಸೋಡ್ ಅಲ್ಲಿ ಮೋರ್ ಮಾತುಕತೆ ಮಾಡೋಣ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ, ಕೋ ಪವರ್ಡ್ ಬೈ ವಿಮೆನ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟಾಕಿ ಶ್ರುತಿ. ನಾನು ನಿಮ್ಮ ಪ್ರೀತಿಯ ವೈಷ್ಣವಿ. ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಬಾಯ್. ಎಸ್, ಹ್ಯಾಪಿ ದೀಪಾವಳಿ. ಸೇಫ್ ಆಗಿ ಸೆಲೆಬ್ರೇಟ್ ಮಾಡಿ, ಹ್ಯಾಪಿ ಆಗಿರಿ. ಸಿ ಯು ಇನ್ ದ ನೆಕ್ಸ್ಟ್ ಎಪಿಸೋಡ್. ಬಾಯ್.